ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಎಲ್ಲೆಲ್ಲಿ ಈ ರೀತಿ ಭೂ ನೋಂದಣಿಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಲೋಕಾಯುಕ್ತರು ಪ್ರಸ್ತಾಪಿಸಿದ್ದಾರೆ, ಜೊತೆಗೆ ಇದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದ್ದಾರೆ? ಶ್ವೇತಾ, ನಿನ್ನೆ ಏಕಕಾಲದಲ್ಲಿ ಪ್ರಣಬ್ ಮೊಹಂತಿ ಡಿಐಜಿ ಹಾಗೂ ಡಿವೈಎಸ್ಪಿಗಳ ನೇತೃತ್ವದಲ್ಲಿ ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಆನೇಕಲ್ಲು, ಜಿಗಣೆ ಮತ್ತು ನೆಲಮಂಗಲ ಈ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿದೆ. ಕೆಲವೇ ಗಂಟೆಗಳ ಕಾಲ ಮಾತ್ರ ದಾಳಿ ಮಾಡಿರ್ತಕ್ಕಂಥ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಗಳು, ಅಕ್ರಮಗಳು ಬಯಲಾಗಿದೆ ಅಂತಕ್ಕಂಥದ್ದನ್ನು ಲೋಕಾಯುಕ್ತ ಶಿವರಾಜ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಇಲ್ಲಿ ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಪಡೆಯುವಂಥ ವಿಚಾರ ಆಗ್ಬೋದು, ಅಥವಾ ಒಂದು ನೋಂದಣಿ ಮಾಡ್ತಕ್ಕಂಥ ವಿಚಾರ ಆಗ್ಬೋದು. ಇಲ್ಲಿ ಬರ್ತಕ್ಕಂಥ ಹಣ ಅಂದರೆ ಕ್ಯಾಶ್ ಎಷ್ಟಿರುತ್ತೆ, ಅಥವಾ ಕಡಿಮೆ ಇರುತ್ತಾ, ಅಥವಾ ಅಲ್ಲಿ ಆ ಕ್ಯಾಶು ಇರ್ತಕ್ಕಂಥ ದುರುಪಯೋಗ ಆಗುತ್ತಾ ಅಂತಕ್ಕಂಥದ್ದನ್ನು ಶೋಧನೆ ಮಾಡೋಕ್ಕೆ ಹೊರಟಾಗ ಅಲ್ಲಿರ್ತಕ್ಕಂಥ ದಲ್ಲಾಳಿಗಳ ಕೈಯಲ್ಲೂ ಕೂಡ ಅಕ್ರಮವಾಗಿ ಹಣ ಇರ್ತದೆ. ಮತ್ತು ಏನು ನೋಂದಣಿ ಮಾಡಿರ್ತಕ್ಕಂಥ ಹಣ ಏನಿರುತ್ತೆ ಅಲ್ಲೂ ಶಾರ್ಟೇಜ್ ಇರುತ್ತೆ. ಇದನ್ನೆಲ್ಲ ಈ ಒಂದು ಅಕ್ರಮಗಳನ್ನು ಬಯಲಿಗೆಳೆದಿದ್ದಾರೆ. ಮತ್ತು ಎಲ್ಲ ಒಂದು ಈ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ಆಫೀಸರ್ಸು ಮತ್ತು ಏನು ದಲ್ಲಾಳಿಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. 3ರಲ್ಲೂ ಬಹುತೇಕವಾಗಿ ಹೆಚ್ಚು ಭಾಳ ಒಂದು ಅಕ್ರಮಗಳು ಕಂಡು ಬಂದಿದೆ ಅಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಭೂ ಹಗರಣಗಳ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕ್ರಮ ಅನಿವಾರ್ಯ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥ ಲೋಕಾಯುಕ್ತರು ಅಲ್ಲಿ CCTV ಹಾಕ್ತಕ್ಕಂಥದ್ದಾಗಲಿ ಅಥವಾ ಆನ್ಲೈನ್ ಮೂಲಕವೇ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಸರ್ಕಾರಕ್ಕೆ ಅವರು ನೀಡಲು ಮುಂದಾಗಿದ್ದಾರೆ. ಮತ್ತು ಅಲ್ಲಿ ಏನು ನೋಂದಣಿ ಮಾಡುತ್ತಾರೆ ಅವರು ಸಪ್ರೇಟಾಗಿ ಅಂದರೆ ಆ ಕಾಂಪೌಂಡ್ ಒಳಗೆ ಪ್ರವೇಶ ಮಾಡ್ತಕ್ಕಂಥ ಒಬ್ಬರಾಗೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಕೂಡ ಅವರ ಒಂದು ಸಲಹೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಈಗ ಈ ಪ್ರಕರಣದಲ್ಲಿ ಮತ್ತು ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಅರವಿಂದ್ ಎಲ್ಲ ಮಾಹಿತಿಗಾಗಿ. ನಿನ್ನೆಷ್ಟೇ ಬೆಂಗಳೂರು ಸುತ್ತಮುತ್ತಲ 6 ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ದಾಳಿ ನಡೆದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ನೂತನ ಲೋಕಾಯುಕ್ತರು. ಇದರ ಜೊತೆಗೆ ಇದನ್ನು ತಡೆಗಟ್ಟುವ ಸಲುವಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ CCTV ಅಳವಡಿಸೋದು ಅಗತ್ಯ, ಜೊತೆಗೆ ಆನ್ಲೈನ್ ಸಬ್ ರಿಜಿಸ್ಟ್ರಾರ್ ನೋಂದಣಿಯನ್ನು ಜಾರಿಗೆ ತರುವ ಮೂಲಕ ಇದಕ್ಕೆ ಕಡಿವಾಣ ಹಾಕಬಹುದು ಅಂತ ಹೇಳಿದ್ದಾರೆ.